ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಂಬ ಸಿಂಪಲ್ಲಾಗಿ ಈ ರೀತಿ ರೈಸ್ಗಿರ್ಬೋದು, ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಸೂಟ್ ಆಗುವಂಥದ್ದು ಒಂದು ಸಿಂಪಲ್ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಹಣ್ಣು ಬೇಕಾಗಿಲ್ಲ, ಮತ್ತು ಹಸಿಮೆಣ್ಸಿನ್ಕಾಯಿ ಈ ಥರ ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಒಂದು 20 ಒಣಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ, ಹಾಗಾಗಿ ಅದು ತೇವಾಂಶ ಕಾಣಿಸ್ತಾ ಇದೆ. ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದು ಜಸ್ಟ್ ಒಂದು 10 ನಿಮಿಷಕ್ಕೆ ಮಾಡ್ಕೋಬೋದು, ಮತ್ತು 1 ವಾರದವರೆಗೂ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನೇ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಅಂತ. ಇವಾಗ 1 ಕಂತೆಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದು ಫಾರಮ್ ಕೊತ್ತಂಬರಿ ಸೊಪ್ಪಾದ್ರೇ ಚೆನ್ನಾಗಿರುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಕೈ ಬಂದಂಗೆ ಅನಿಸುತ್ತೆ, ಸೊ ನೋಡ್ಕೊಂಡು ತೊಗೊಳ್ಳಿ. ಮತ್ತು ಇಲ್ಲಿ ನಾನಿಲ್ಲಿ 2 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಕೆಲವೊಂದು ಸಲ ತರಕಾರಿ ಎಲ್ಲ ಇರೋಲ್ಲ ನೋಡಿ ಮನೆಯಲ್ಲಿ, ಆವಾಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಮತ್ತು ಕೆಲವೊಂದು ಸಲ ಹುಷಾರಿಲ್ಲ ಅಂತಂದಾಗ ಬಾಯೆಲ್ಲ ಕೆಟ್ಟೋದಂಗಾಗಿರುತ್ತೆ. ಮತ್ತು ಎಸ್ಪೆಷಲಿ ಬಸ್ರಿಗೇನಾದ್ರೂ ಹುಳುಳಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಇದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಅದನ್ನು ಕೆದಕ್ತಾ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಏನಂತ ಹೇಳಿದ್ರೆ ಸ್ಟೀಲ್ ಪಾತ್ರೆ ಬೇಗ ಸಿದೋಗ್ಬಿಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ಇದು ಹೋಮ್ ಮೇಡೇನೆ, ಸೊ ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅದೇ ಪೂರ್ತಿ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಚೆನ್ನಾಗಿ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಎಲ್ಲ ಹೇಗಾಗ್ಬಿಡುತ್ತೆ ಅಂದರೆ ಡೈರೆಕ್ಟಾಗಿ ಹುರಿಲಿಕ್ಕಾಗಲ್ಲ, ಅದೆಲ್ಲ ಒಂದು ಸ್ವಲ್ಪ ಘಾಟ್ ಬಂದಂಗೆ ಅನಿಸ್ಬಿಡುತ್ತೆ. ಇವಾಗ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಒಂದು 4 ಕಾಳಷ್ಟು ಮೆಂತ್ಯ ಕೂಡ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಮೆಂತ್ಯ ಕಾಳನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಜೀರಿಗೆ ಪುಡಿ ಇಲ್ಲ ಅಂತಂದರೆ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ. ತುಂಬಾ ಸಿಂಪಲ್. ಇವಾಗ ನೋಡಿ, ಜೀರಿಗೆ, ಮೆಂತ್ಯ, ಬೆಳ್ಳುಳ್ಳಿ, ನಾನು ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ಸು, ಮತ್ತು ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ, ಸಾಸಿವೆ. ತುಂಬಾ ಸಿಂಪಲ್ಲು. ಇದು ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಕೆಲವೊಂದು ಸಲ ಒಬ್ಬರು ಇಬ್ಬರು ಇರ್ತಾರಲ್ವ, ಏನೋ ಅಡುಗೆ ಮಾಡೋದಕ್ಕೆ ಮೂಡಿಲ್ಲ ಅಂತಂದಾಗ, ಕ್ವಿಕ್ಕಾಗಿ ಆಗಬೇಕು ಅಂದಾಗಲೂ ಕೂಡ ಈ ರೀತಿ ಮಾಡ್ಕೋಬೋದು. ಹಿಂದೆ ಎಲ್ಲ ಸಾಂಬಾರ್ಗಿಂತ ಈ ರೀತಿಯೇ ಮಾಡ್ತಾಯಿದ್ವಿ, ಚಟ್ನಿಗಳನ್ನೇ ಜಾಸ್ತಿ. ಸೊ ಎಲ್ಲಿಗಾದ್ರೂ ಅವರು ಹಿಂದೆಲ್ಲ ನಡ್ಕೊಂಡು ಹೋಗ್ತಿರಲ್ಲ, ಅವಾಗೆಲ್ಲ ತೊಗೊಂಡೋಗ್ಲಿಕ್ಕೂ ಈಸಿ ಆಗುತ್ತೆ, ಮತ್ತು ಕೆಡಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಅದನ್ನು ಆರ್ಲಿಕ್ಕೆ ಬಿಟ್ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಿದೆ, ಸೀಸ್ಬಾರ್ದು. ಸೀದೋಗ್ಬಿಟ್ರೆ ಟೇಸ್ಟೇ ಒಂಥರ ಆಗ್ಬಿಡುತ್ತೆ ನೋಡಿ. ಒಂಚೂರು ಬಾಣಲಿನಲ್ಲಿ ಎಲ್ಲೂ ಕೂಡ ಸೀದಿಲ್ಲ, ಈ ರೀತಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೋಬೇಕು. ಹುಣಸೆ ಹಣ್ಣು ಮಾಮೂಲಿ ನೋಡ್ಕೊಳ್ಳಿ, ಗೊತ್ತಾಗುತ್ತಲ್ಲ ನೀವು ಹುಳಿ ಹೇಗೆ ತಿಂತೀರಾ ಅಂತ ಹೇಳ್ಬಿಟ್ಟು ಅಂತ. ನಾನು ಇಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಗಾತ್ರ ತೊಗೊಂಡಿದ್ದೀನಿ. ನಾವು ಹುಳಿ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ಒಂದೊಂದು ಸಲ ಅಂತೂ ಹುಣಸೆ ಹಣ್ಣಲ್ಲಿ ಕೆಳಗಡೆ ಕಲ್ಲೆಲ್ಲ ಇರುತ್ತೆ, ನೋಡಿಕೊಂಡು ತೊಗೊಳ್ಳಿ. ಇದು ಮನೆಯಲ್ಲೇ ನೀಟಾಗಿ ಚಚ್ಚಿ ಕೊಟ್ಟಿರೋ ಅಂಥದ್ದು, ನಮಗೊಬ್ಬರು ಪರಿಚಯದವ್ರೇ, ಹಾಗಾಗಿ ತೊಗೊಂಡಿದ್ದೀನಿ ಹುಣಸೆ ಹಣ್ಣು. ಸೊ ತುಂಬಾ ಚೆನ್ನಾಗಿದೆ. ನಾನು ಅವ್ರನ್ನ ಕೇಳ್ತಾ ಇದ್ದಾರೆ ಬೇಕಾ ಹುಣಸೆ ಹಣ್ಣು ಅಂದಾಗ, ನೀವು ಮಾಡಿದರೆ ಮಾತ್ರ ಕೊಡಿ, ಬೇರೆಯವ್ರದ್ದಾದರೆ ಬೇಡ ನಮಗೆ. ಯಾಕಂದರೆ ಅಂಗಡಿನಲ್ಲಿ ತರಿಸಿದ್ದೀನಿ, ಅದು ಕೂಡ ಸ್ವಲ್ಪ ಎಲ್ಲ ಕಲ್ಲಿದೆ ಕೆಳಗಡೆ. ಇದು ನೋಡಿ ಒಂಚೂರು ಕಲ್ಲಿಲ್ಲ, ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರಲ್ವ. ಈ ರೀತಿ ಮಾಡಿಕೊಟ್ರೇ ಇಷ್ಟ ಆಗೋದು, ಯಾಕಂದರೆ ಅವ್ರು ಹೇಗೆ ಮಾಡ್ಕೋತಾರೋ ಹಾಗೆ ಮಾಡಿಕೊಟ್ರೇ ನಮಗೂ ಒಂದು ರೀತಿ ತೊಗೊಂಡಿದ್ದಕ್ಕೂ ಒಂದು ರೀತಿ ನೆಮ್ಮದಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ಅಂತೂ ಕಲ್ಲೆಲ್ಲ ಇರುತ್ತೆ ಕೆಳಗಡೆ, ನುಜ್ಗಲ್ಲು, ಮಣ್ಣು ಎಲ್ಲ ಇರುತ್ತೆ. ಇದೇನಿಲ್ಲ, ತುಂಬಾ ಚೆನ್ನಾಗಿದೆ ಹುಣಸೆ ಹಣ್ಣು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ನೀವು ಸ್ವಲ್ಪ ಜಾಸ್ತಿ ಬಿಟ್ಟಷ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಇದು. ಹಿಂದೆ ಎಲ್ಲ ಜಾಸ್ತಿ ಚೆನ್ನಾಗಿ ಎಣ್ಣೆ ಎಲ್ಲ ಹಿಂದೆ ಎಲ್ಲ ಹಾಕ್ತಾಯಿದ್ರು, ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆ ಮಾಡಿದರೆ. ನಾವು ಚಿಕ್ಕವರೆಲ್ಲ ಇದ್ದಾಗ ರೊಟ್ಟಿಗೆ ಉಪ್ಸಾರು ಖಾರ ಮತ್ತು ಎಣ್ಣೆ ಸವರ್ಬಿಟ್ಟನೆ ಕೊಡ್ತಿದ್ರು. ಅವಾಗೆಲ್ಲ ತಿಂತಿದ್ವಿ, ಇವಾಗಂತೂ ಆಗೋದಿಲ್ಲ ಬಿಡಿ ಆ ಥರ. ಇನ್ನೂ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮಾಗಿ ಹಾಕಿದ್ದೀನಿ. ನಾನು ಮತ್ತು ಇಲ್ಲಿ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೂ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಸೊ ನಾನು ಒಂದೇ ಒಂದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇವಾಗ ಈ ಖಾರನ ನಾವು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಣ್ಣ ಏನು ಬೇಡ, ಒಂದು ಸ್ವಲ್ಪ ತರಿ ಇದ್ದಂಗೆ ಅಷ್ಟೇ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈ ಈರುಳ್ಳಿ ಚೂರು ಫ್ರೈ ಆಗಲಿ.
ಈರುಳ್ಳಿ ಹಾಕಿದರೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿಲ್ಲ ಅಂತಂದರೆ ಎಣ್ಣೆ ಸ್ವಲ್ಪ ಕಾದಾಗ್ಲೇ ನೋಡ್ಕೊಬಿಟ್ಟು ಖಾರನ ಹಾಕ್ಬಿಡಿ. ಆದರೆ ಖಾರಕ್ಕೆ ತುಂಬ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರಿ. ಇವಾಗ ಈರುಳ್ಳಿ ಕೂಡ ಇಲ್ಲಿ ಫ್ರೈ ಆಗಿದೆ. ಆದಷ್ಟು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಕಡಿಮೆ ಊರಿನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ನಾನು ಎಷ್ಟು ಬೇಕೋ ಖಾರ ಆಡಿಸ್ಲಿಕ್ಕೆ ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ವ, ಹುಣಸೆ ಹಣ್ಣೊಂದು ಅದರದ್ದೆಲ್ಲ, ಈ ನೀರಿನ ಅಂಶ ಎಲ್ಲ ಹೋಗಬೇಕು. ಸ್ವಲ್ಪ ಕೈ ಆಡಿಸ್ತಾ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಸ್ಟ್ 10 ನಿಮಿಷ ಬೇಕಾಗಿರೋದು ಇದಕ್ಕೆ. 5 ನಿಮಿಷ ನಾವು ಈ ಥರ ಒಗ್ಗರಣೆನಲ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ, ಇನ್ನು 5 ನಿಮಿಷ ಖಾರ ರೆಡಿ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ನಾವೇನಾದ್ರು ರೈಸ್ಗೆ ಇಟ್ಕೊಬಿಟ್ರೆ ಪಕ್ಕದಲ್ಲಿ, ಆ ರೈಸ್ ಆಗೋಷ್ಟೊತ್ತಿಗೆ ಇದು ಕೂಡ ಆಗೋಗ್ಬಿಡುತ್ತೆ ಕ್ವಿಕ್ಕಾಗಿ. ಯಾಕಂದರೆ ಕುಕ್ಕರ್ ಬೇಕಾಗಿಲ್ಲ, ತರಕಾರಿ ಬೇಯಿಸ್ಬೇಕಾಗಿಲ್ಲ, ತರಕಾರಿ ಕಟ್ ಮಾಡಬೇಕಾಗಿಲ್ಲ, ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೋಬೇಕಾಗಿಲ್ಲ, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇವಾಗ ನಾನು ನೀರು ಹಾಕ್ತಾಯಿಲ್ಲ, ಈ ರೀತಿ ಮಿಕ್ಸಿ ಜಾರಲ್ಲಿರೋ ಅಂಥದ್ದನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಕಡಿಮೆ ಉರಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇವತ್ತು ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ರೀತಿ ಖಾರ ಹುಳಿ ಎಲ್ಲ ಇರುತ್ತೆ. ಇನ್ನೂ ಬೇಕು ಅನ್ನೋರು ಕೆಲವರು ಚೂರು ಬೆಲ್ಲ ಕೂಡ ಹಾಕೋಬೋದು. ನಾನು ಬೆಲ್ಲ ಏನು ಯೂಸ್ ಮಾಡಲ್ಲ. ಈ ರೀತಿ ಬಂದಿದೆ ನೋಡಿ. ಒಂದು 5 ನಿಮಿಷ ಬೇಯಿಸಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ. ಆದಷ್ಟು ಈ ಥರ ಲಾಸ್ಟಲ್ಲೂ ಸ್ವಲ್ಪ ಹಾಕೋದಾಗಿದ್ದರೆ ಉಪ್ಪಿನ ಪುಡಿನೇ ಹಾಕ್ಕೊಳ್ಳಿ. ಕೆಲವೊಂದು ಸಲ ಹರಳು ಕರಗೋದಿಲ್ಲ, ಇಲ್ಲಾಂದರೆ ಆಡಿಸ್ಕೊಳ್ಳೋಕ್ಕೂ ಕೂಡ ನೀವು ಡೈರೆಕ್ಟು ಉಪ್ಪನ್ನ ಹಾಕೋಬೋದು. ಈ ರೀತಿ ಗೊತ್ತಾಗುತ್ತೆ ಪಾತ್ರೆ ತಳ ಹಿಡಿತಾ ಇದೆ ಅಂತ ಹೇಳ್ಬೇಕಾದ್ರೆ ಅದು ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ನೋಡಿ ಚೂರು ಸೀದೋಗಿಲ್ಲ ಪಾತ್ರೆ. ಈ ರೀತಿ ಮಾಡ್ಕೊಂಡು ಬಂದರೆ 5 ನಿಮಿಷಕ್ಕೆಲ್ಲ ಆರಾಮಾಗಿ ಆಗುತ್ತೆ ನೋಡಿ. ನಾನಿವಾಗ ಹಾಕ್ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಅಥವಾ ಬೆಣ್ಣೆನಲ್ಲಿ ಹಾಕ್ಬಿಟ್ಟು ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಅಕಸ್ಮಾತ್ ನಿಮ್ಗೇನಾದ್ರು ಈ ರೆಸಿಪಿ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.